ಆಗಿದೆ. ಇನ್ನು ಮಧುರೈ ಲಾಡ್ಜಲ್ಲಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಇದ್ದೀನಿ. ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಒಬ್ಬೊಬ್ಬರು ಹೇಳಿಲ್ಲ ಗೈಸ್, ಇನ್ನು 7 ಗಂಟೆ ಆದರೂ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಫುಲ್. ಯಾಕಂದರೆ ನಿನ್ನೆ ಲೇಟ್ ಆಗಿತ್ತು ಮಲ್ಗೋಕ್ಕೆ. ಸೊ ಎಲ್ಲ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಈಗ ನಾವು ಇಲ್ಲಿಂದ ಒಂದು 8:30 9 ಗಂಟೆ ಆದರೂ ಆಗುತ್ತೆ. ಇವರೆಲ್ಲ ಎದ್ದು ರೆಡಿ ಆಗೋಕ್ಕಂತ ಅಷ್ಟೇ ಟೈಮ್ ಆಗ್ಬೋದು. ಇಲ್ಲಿಂದ ನೆಕ್ಸ್ಟ್ ಇದು ರಾಮೇಶ್ವರಮಿಗೆ ಹೋಗಿ ಅಲ್ಲಿ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿಕೊಂಡು ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ನಮ್ಮದು ತೀರ್ಥ ಸ್ನಾನ ಎಲ್ಲ ಮಾಡೋ ಪ್ಲ್ಯಾನ್ ಇದೆ ರಾಮೇಶ್ವರಮಲ್ಲಿ. ನಾವು ನಿನ್ನೆ ಇದೇ ರೂಮಲ್ಲಿ ಉಳಿದಿದ್ವಿ. ಸೊ ಇವತ್ತು ಚೆಕ್ಔಟ್ ಆಗ್ತಾಯಿದ್ದೀವಿ. ಚೆಕ್ಔಟ್ ಆಗಿ ಈಗ ನೆಕ್ಸ್ಟು ರಾಮೇಶ್ವರಂ ಕಡೆ ನಮ್ಮ ಪಯಣ. ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾವು ಪ್ಯಾಕ್ ಮಾಡಿಕೊಂಡು ಹೋಗೋಣ. ನಮ್ಮ ಭಾರ್ಗವ್ ಅವ್ರಿಗೆ ಬ್ಯಾಗ್ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಗಾಯ್ಸ್, ಈ ಹೋಟೆಲಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಏನಂದರೆ ನಿನ್ನೆ ಮೊನ್ನೆ ನಾವು ಊಟನೇ ಮಾಡಿಲ್ಲ ಆ್ಯಕ್ಚುಲಿ. ಇವತ್ತು 12 ಗಂಟೆಗೆ ಊಟ ಮುಗಿಸಿದ್ವಿ. ಈ ಹೋಟೆಲ್ ಹೆಸರು ಶ್ರೀ ಐಶ್ವರ್ಯ ಅಂತ, ಐಶ್ವರ್ಯಾಸ್ ಹೋಟೆಲಲ್ಲಿ. ಊಟ ಮಾತ್ರ ಸೂಪರ್ ಆಗಿತ್ತು. ಆಯ್ತಾ ಬಂದೆ. ಎಲ್ಲರಿಗೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಸೊ ಎಳ್ನೀರು ಕುಡ್ಕೊಂಡು ನಮ್ಮ ಜರ್ನಿನ ಪಂಬನ್ ಬ್ರಿಡ್ಜ್ ಕಡೆ ಕಂಟಿನ್ಯೂ ಮಾಡಿದ್ವಿ. ಐಸ್ 2:30 ಆಯಿತು ಮಧ್ಯಾಹ್ನ. ಪಂಬನ್ ಬ್ರಿಡ್ಜಿಗೆ ಬಂದು ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ನೀವು ಪಂಬನ್ ಬ್ರಿಡ್ಜಿನ ಒಂದು ಮನಮೋಹಕವಾದ ದೃಶ್ಯ. ಇಲ್ಲಿ ಫೇಮಸ್ ಹಿಂದಿ ಫಿಲ್ಮ್ ಚೆನ್ನೈ ಎಕ್ಸ್ಪ್ರೆಸ್ ಕೂಡ ಇದೇ ಪ್ಲೇಸಲ್ಲಿ ಶೂಟಿಂಗ್ ಆಗಿರೋದು. ಪಂಬನ್ ಸೇತುವೆಯು ಭಾರತದ ಮುಖ್ಯ ಭೂಭಾಗದಲ್ಲಿರುವ ಮಂಡಪಂ ಪಟ್ಟಣವನ್ನು ಪಂಬನ್ ದ್ವೀಪ ಮತ್ತು ರಾಮೇಶ್ವರಂನೊಂದಿಗೆ ಸಂಪರ್ಕಿಸುವ ರೈಲ್ವೆ ಸೇತುವೆಯಾಗಿದೆ. 24 ಫೆಬ್ರವರಿ 1914ರಂದು ಈ ಸೇತುವೆಯನ್ನು ತೆರೆಯಲಾಯಿತು. ಇದು ಭಾರತದ ಮೊದಲ ಸಮುದ್ರ ಸೇತುವೆಯಾಗಿದೆ ಮತ್ತು 2010ರಲ್ಲಿ ಬಾಂದ್ರಾ ಮತ್ತು ವರ್ಲಿ ಸಮುದ್ರದ ಸಂಪರ್ಕವನ್ನು ತೆರೆಯುವವರೆಗೂ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿತ್ತು. ಫೈನಲಿ ಗೈಸ್, ರಾಮೇಶ್ವರಂ ಬಂದು ರೀಚ್ ಆದ್ವಿ. ಇಲ್ಲಿ ಒಂದು ನಾವು ಹೋಟೆಲನ್ನು ಬುಕ್ ಮಾಡಿದ್ವಿ, ಸೆಲ್ವಿ ರೆಸಿಡೆನ್ಸಿ ಅಂತ. 2 ರೂಮಿಗೆ ನಮಗೆ ಟೋಟಲ್ 7 ಮೆಂಬರ್ಸಿಗೆ 4300 ರೂಪಾಯಿ ಇತ್ತು. ನಿಮಗೆ ರೂಮ್ಸ್ ಎಲ್ಲ ಆಮೇಲೆ ಕಾಣಿಸ್ತೀನಿ. ನಾವು ಫ್ರೆಶ್ ಅಪ್ ಆಗಿ ಆಲ್ರೆಡಿ ಈಗ ಧನುಷ್ಕೋಡಿಗೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಗಾಯ್ಸ್, ಧನುಷ್ಕೋಡಿ ಹೋಗ್ತಾ ಹೊಂದಿವೆ. ನಮಗೆ ಒಂದು ದೇವಸ್ಥಾನ ಸಿಕ್ಕಿದೆ, ಕೋತಂಡ ರಾಮ ಅಂತ. ಸೊ ಅಲ್ಲಿ ಬಂದಿದ್ದೀವಿ. ಈಗ ಸುತ್ತಮುತ್ತಲು ತುಂಬ ಮಸ್ತ್ ಸೀನ್ಸ್ ಇದೆ, ನೋಡ್ತಿರ್ಬೋದು ನೀವು. ಕೋತಂಡ ರಾಮ ಟೆಂಪಲ್. ಫ್ಲೋಟಿಂಗ್ ಕಲ್ಲು ಉಂಟಂತೆ, ಏನೋ ಬೋರ್ಡ್ ಹಾಕಿದ್ದಾರೆ, ನೋಡೋಣ. The place where Rama blessed Vibhishana with sea water. ಅದೇ ಮಾಡ್ತಿದ್ದ ನಾನು. ರಾಮೇಶ್ವರಂನಲ್ಲಿರುವ ತೇಲುವ ಕಲ್ಲುಗಳು ಪುರಾಣ ಮತ್ತು ವಿಜ್ಞಾನ ಎರಡರಲ್ಲೂ ಪ್ರಸಿದ್ಧವಾಗಿವೆ. ಅವುಗಳನ್ನು ಫ್ಯೂಮಿಸ್ ಕಲ್ಲುಗಳು ಎಂದು ಕರೆಯುತ್ತಾರೆ. ಇವು ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡಿದ್ದು ಗಾಳಿಯ ಗುಳ್ಳೆಗಳನ್ನು ಹೊಂದಿರುವುದರಿಂದ ನೀರಿನ ಮೇಲೆ ತೇಲುತ್ತವೆ ಎಂದು ಟೈಮ್ಸ್ ಆಫ್ ಇಂಡಿಯಾ ಹೇಳುತ್ತದೆ. ರಾಮಾಯಣದಲ್ಲಿ ಈ ಕಲ್ಲುಗಳು ಲಂಕೆಗೆ ಸೇತುವೆ ಕಟ್ಟಲು ಬಳಸಿದ ಬಗ್ಗೆ ಉಲ್ಲೇಖವಿದೆ. ಇದು ಭಕ್ತರಿಗೆ ಧಾರ್ಮಿಕ ಮಹತ್ವವನ್ನು ನೀಡುತ್ತದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ.
ರಾಮೇಶ್ವರಂನಲ್ಲಿರುವ ಕೆಲವು ದೇವಾಲಯಗಳಲ್ಲಿ ಈ ಕಲ್ಲುಗಳನ್ನು ಇರಿಸಲಾಗಿದೆ. ಉದಾಹರಣೆಗೆ ಪಂಚಮುಖಿ ಹನುಮಾನ ದೇವಸ್ಥಾನ ಮತ್ತು ಧನುಷ್ಕೋಡಿಯ ರಾಜಕಾಳಿಯಮ್ಮನ್ ದೇವಸ್ಥಾನ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವಿಡಿಯೋ ಮಾಡ್ತೀರಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪಕ್ಷದಲ್ಲಿ ಬರ್ರಿ आप इधर आ जाओ. ಜಲ್ದಿ ಜಲ್ದಿ ಸೈಡ್ ಮಾಡ್ತೀವಿ. ಒಂದು ಮಾಡಿ ಜೈ ಶ್ರೀರಾಮ್. ರಾಮಾಯಣದ ಒಂದು ಪೌರಾಣಿಕವಾದ ಪ್ಲೇಸನ್ನು ವಿಸಿಟ್ ಮಾಡಿದ್ಮೇಲೆ ನಾವು ಇಲ್ಲಿಂದ ಧನುಷ್ಕೋಡಿಗೆ ಹೊರಟ್ವಿ. ಇಲ್ಲಿಂದ ಧನುಷ್ಕೋಡಿ 15ರಿಂದ 20 ಕಿಲೋಮೀಟರ್ ದೂರ ಇದೆ. ಬನ್ನಿ ಧನುಷ್ಕೋಡಿ ಹೋಗೋಣ. ಒನ್ ಆಫ್ ದ ಇಂಡಿಯಾಸ್ ಬ್ಯೂಟಿಫುಲ್ ರೋಡ್ ಎಕ್ಸ್ಪೀರಿಯನ್ಸನ್ನು ಬೈಕ್ ರೈಡ್ ಮುಖಾಂತರ ಮಾಡೋಣ. ಧನುಷ್ಕೋಡಿಯ ಬೈಕ್ ಪ್ರಯಾಣದ ಅನುಭವವು ಅಪೂರ್ವವಾದದ್ದು. ಧನುಷ್ಕೋಡಿ ರಸ್ತೆಯು ಬಯಲು ಸಮುದ್ರದ ನಡುವೆ ಹಾದು ಹೋಗುವ ನಿಖರವಾದ ಸ್ಫಟಿಕ ಶುದ್ಧವಾದ ರಸ್ತೆ. ಒಂದೆಡೆ ಬಂಗಾಳ ಕೊಲ್ಲಿ ಸಮುದ್ರ, ಮತ್ತೊಂದೆಡೆ ಹಿಂದೂ ಮಹಾಸಾಗರ. ಈ ಎರಡೂ ಸಮುದ್ರಗಳ ನಡುವೆ ಬೈಕ್ ಚಲಾಯಿಸುವ ಅನುಭವವೇ ವಿಭಿನ್ನ. ಬೈಕ್ ಸವಾರನೆಂದು ಹೇಳಿಕೊಳ್ಳುವವನು ಒಂದು ಸಲ ಈ ಧನುಷ್ಕೋಡಿಯ ಎಂಡ್ ಆಫ್ ದಿ ಲ್ಯಾಂಡ್ ರಸ್ತೆಯಲ್ಲಿ ಓಡಿಸಿದರೆ ಅದು ಅವನ ಜೀವನದ ಅವಿಸ್ಮರಣೀಯ ಕ್ಷಣವಾಗುತ್ತದೆ. ನೀರಿನಿಂದ ಮಿಂಚುವ ಹಾದಿ, ಅನಂತ ಸಾಗರದ ನೋಟ ಮತ್ತು ಶಾಂತತೆಯ ಸಮ್ಮಿಲನ ಇವು ಧನುಷ್ಕೋಡಿಯ ಬೈಕ್ ರೈಡನ್ನು ಕನಸುಗಳ ಸಾಗಣೆಯಂತೆ ಮಾಡುತ್ತವೆ. ಧನುಷ್ಕೋಡಿ ಇದು ರಸ್ತೆಯಲ್ಲ, ಇದು ಒಂದು ಭಾವನೆ. ಧನುಷ್ಕೋಡಿ ಎಂಡ್ ಪಾಯಿಂಟ್, ಇಂಡಿಯಾ ಎಂಡ್ ಪಾಯಿಂಟ್. ಧನುಷ್ಕೋಡಿ ಎಂಡ್ ಪಾಯಿಂಟ್ ಬಂದು ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು. ಬರೋ ರೋಡ್ ಮಾತ್ರ ನೋಡಿ ಗಾಯ್ಸ್, ಇಲ್ಲಿ ಇದು ಸಿಗತ್ತೆ ಹೇಳ. ಇಲ್ಲಿ ವಿಧ ವಿಧವಾದಂತಹ ಶಂಖಗಳು ಸಿಗ್ತವೆ ನಿಮಗೆ ಸಮುದ್ರದಿಂದ ಫ್ರೆಶ್. ಆಮೇಲೆ ರಾಮಾಯಣದ ರಾಮ್ ಸೇತು ಆರಂಭವಾಗೋದು ಇಲ್ಲಿಂದಾನೇ ಶ್ರೀಲಂಕಾಗೆ ಟಚ್ ಇದೆ ಅದು ರಾಮ್ ಸೇತುವೆ. ಫೈನಲಿ ಧನುಷ್ಕೋಡಿಯ ಒಂದು ಬೈಕ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಈಗ ವಾಪಸ್ ರಾಮೇಶ್ವರಮಿಗೆ ಹೋಗ್ತಾ ಇದ್ದೀವಿ. ರೋಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ದಿ ಬೆಸ್ಟ್ ಅಂತ ಹೇಳ್ಬೋದು, ದಿ ಬೆಸ್ಟ್. ನೀವೆಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ನಿಮಗೆ ಒಂದು ಜೀವನದ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತಿದ್ದು ರೋಡ್ ಎಕ್ಸ್ಪೀರಿಯೆನ್ಸ್. ಬೈಕ್ ರೈಡ್ ಮಾಡಿದರೆ ಇನ್ನೂ ಬೆಸ್ಟು. ಬಟ್ ನಿಮ್ಮ ಹತ್ರ ಏನಾದರೂ ಬೈಕ್ ಇಲ್ಲ, ಓನ್ ವೆಹಿಕಲ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಓಕೆ. ಬಟ್ ಬೈಕ್ ರೈಡ್ ಈಸ್ ಆಸಮ್, ವಂಡರ್ಫುಲ್. ಅದಕ್ಕೆ ವರ್ಡೇ ಸಿಗ್ತಿಲ್ಲ ನನ್ನ ಹತ್ರ, ಅಷ್ಟು ಚೆನ್ನಾಗಾಗತ್ತೆ. ಸೊ ಟ್ರೈ ಮಾಡಿ ಒಂದು ಸಲ ಲೈಫಲ್ಲಿ. ಧನುಷ್ಕೋಡಿ ಎಲ್ಲ ನೋಡಿಕೊಂಡು ಈಗ ಅಬ್ದುಲ್ ಕಲಾಂ ಅವರ ಒಂದು ಮ್ಯೂಸಿಯಮ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಧನುಷ್ಕೋಡಿ ಮಾತ್ರ ಮಸ್ತ್ ಇತ್ತು. ಈಗ ಅಬ್ದುಲ್ ಕಲಾಂ ಅವರ ಮ್ಯೂಸಿಯಮಿಗೆ ಹೋಗೋಣ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಹೋಗೋಕ್ಕೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೌಸ್ ನೋಡಿ ಇದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಮನೆ ರಾಮೇಶ್ವರಮಲ್ಲೇ ಇರೋದು.
ಅವ್ರ ಮನೆ ಈಗ ಒಂದು ವಸ್ತು ಸಂಗ್ರಹಾಲಯ ಆಗದೆ. ಅಲ್ಲಿ ಅವ್ರದ್ದು ಸಾಧನೆ, ಅವರ ಒಂದು ಜೀವನ ಚರಿತ್ರೆ ಎಲ್ಲದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ನೀವು ರಾಮೇಶ್ವರಮ್ಗೆ ಬಂದಾಗ ಇದೊಂದು ಪ್ಲೇಸನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ಇದು ನಿಮಗೆ ಯಾವುದೇ ಒಂದು ಕಾಸ್ಟ್ ಇರೋಲ್ಲ, ಫ್ರೀ ಆಫ್ ಎಂಟ್ರಿ ಇರುತ್ತೆ. ಹಾಗೆ ನಿಮಗೆ ಅವರ ಒಂದು ಲೈಫಿನ ಕತೆ ಏನಿದೆ, ಹಾಗೆ ಮಾರ್ಗದರ್ಶನ, ನಿಮಗೆ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಒಂದು ಇನ್ಸ್ಪಿರೇಷನ್ ಅಂತೂ ಬರೋದು ಖಂಡಿತ. ಸೊ ಅಬ್ದುಲ್ ಕಲಾಂ ಅವ್ರ ಮನೆ ನೋಡ್ಕೊಂಡು ಬಂದ್ವಿ. ಎಲ್ಲರಿಗೂ ಹೆವಿ ಸುಸ್ತಾಗ್ಬಿಟ್ಟದ. ಈಗ ರೂಮಿಗೆ ಹೋಗಿ ಮಲಗ್ತಿರೋದೆ. ನಾನು ರೂಮ್ ನಿಮಗೆ ನಾಳೆ ಕಾಣಿಸ್ತೀನಿ. ಇವತ್ತು ರೂಮಿಗೆ ಹೋಗಿ ಜಸ್ಟ್ ಮಲ್ಕೊಳ್ಳೋದು, ಹೆವಿ ಸುಸ್ತಾಗಿರೋದ್ರಿಂದ. ನಾಳೆ ಬೆಳಗ್ಗೆ ಬೇಗ ಎದ್ದು ತೀರ್ಥ ಸ್ನಾನಕ್ಕೆ ಹೋಗಬೇಕು, ರಾಮೇಶ್ವರಂ ದೇವಸ್ಥಾನಕ್ಕೆ. ಹಾಗಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಡೇ 4ಅಲ್ಲಿ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಜರ್ನಿ ಮಾಡಿದ್ವಿ ಮತ್ತು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣಿಸ್ತೀನಿ. ಸ್ಟೇ ಟ್ಯೂನ್ಡ್. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹಾಂ ಮೊದಲೇ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಾರ್ರೆ. ಸರಿ, ಸಿಗೋಣ, ಬಾಯ್.